Hi, good morning, students. Today we will learn a very interesting concept in income from capital gains. So, that is none other than exemptions under section 54. So, dear students, these exemptions are very much important in calculation of taxable capital gain. So, let us see what all the exemptions we have under section 54 to calculate taxable capital gain. Students, yes, why exemptions are available? Exemptions ಅಂದ್ರೆ ಏನು? Exemptions are special benefit given to assessee by government when he transfers capital asset by which tax liability will reduces. ಅಂದ್ರೆ ನೀವು ಯಾವುದಾದ್ರೂ ಒಂದು ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿ ನಿಮಗೆ ಬಂದಿರುವಂತಹ ಏನು ಕ್ಯಾಪಿಟಲ್ ಗೇನ್ ಅಂತ ಕರಿತೀರಿ ಆ ಹಣವನ್ನ ನೀವು ಅದರಲ್ಲೂ ಕೂಡ ಎಕ್ಸಂಪ್ಷನ್ಸ್ ನ ಕ್ಲೈಮ್ ಮಾಡಬಹುದು. ಸರ್ಟನ್ ಅಮೌಂಟ್ ನೀವು ಎಕ್ಸಂಪ್ಷನ್ಸ್ ರೂಪದಲ್ಲಿ ತೆಗೆದುಕೊಳ್ಳಬಹುದು. ಸೊ ಅದರಿಂದ ನಿಮ್ಮ ಟ್ಯಾಕ್ಸಬಲ್ ಲಯಬಿಲಿಟಿ ಟ್ಯಾಕ್ಸ್ ಲಯಬಿಲಿಟಿ ಅದು ಕಡಿಮೆ ಆಗುತ್ತೆ. ಅಥವಾ ಇನ್ನೊಂದು ರೀಸನ್ ಇದೆ, ಯಾಕೆ ಗೌರ್ಮೆಂಟ್ ಎಕ್ಸಂಪ್ಷನ್ಸ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಇನ್ನೊಂದು ರೀಸನ್ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಟು ಎನ್ಕರೇಜ್ ಅಸೆಸೀಸ್ ಟುವರ್ಡ್ಸ್ ಸರ್ಟನ್ ಇನ್ವೆಸ್ಟ್ಮೆಂಟ್ಸ್. ಸೊ ಅಸೆಸಿ ಅಂದ್ರೆ ಯಾರು? ಟ್ಯಾಕ್ಸ್ ಪೇಯರ್. ಸೊ ಟ್ಯಾಕ್ಸ್ ಪೇಯರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಲಿ. ಸೊ ಅದರಿಂದ ಎಕಾನಮಿ ಕೂಡ ಒಂದು ಒಳ್ಳೆಯ ರೀತಿನಲ್ಲಿ ಗ್ರೋತ್ ಆಗುತ್ತೆ ಅನ್ನೋದು ಇದರ ಹಿಂದಿನ ಒಂದು ಇಂಟೆನ್ಷನ್. ಸೊ ಲೆಟ್ ಅಸ್ ಸಿ ವೆನ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 ಈಸ್ ಅವೈಲಬಲ್. ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ವೆನ್ ಹಿ ಇನ್ವೆಸ್ಟ್ ಇನ್ ಸ್ಪೆಸಿಫೈಡ್ ಸ್ಕೀಮ್ಸ್. ನೀವು ಬಂದಿರುವಂತಹ ಕ್ಯಾಪಿಟಲ್ ಗೇನ್ ಅನ್ನ ಬರೀ ನೀವು ಜೇಬಿನಲ್ಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಎಕ್ಸಂಪ್ಷನ್ ಸಿಗಲ್ಲ. ಅಥವಾ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡ್ಬಿಟ್ರೆ ಎಕ್ಸಂಪ್ಷನ್ ಸಿಗಲ್ಲ. ಅಥವಾ ಯಾವ್ದಾದ್ರು ಪೋಸ್ಟ್ ಆಫೀಸ್ ನಲ್ಲೂ ಡೆಪಾಸಿಟ್ ಮಾಡ್ಬಿಟ್ರೆ ಎಕ್ಸಂಪ್ಷನ್ ಸಿಗಲ್ಲ. ಯಾವಾಗ ಎಕ್ಸಂಪ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಇನ್ವೆಸ್ಟ್ ದಟ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಇನ್ ಸ್ಪೆಸಿಫೈಡ್ ಸ್ಕೀಮ್ಸ್. ಸ್ಪೆಸಿಫೈಡ್ ಸ್ಕೀಮ್ಸ್ ಅಂತ ಹೇಳಿದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಕ್ಯಾಪಿಟಲ್ ಗೇನ್ ಅನ್ನ ಯಾವ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ಗೆ ಇನ್ವೆಸ್ಟ್ ಮಾಡಬಹುದು ಅಂತ ಆಲ್ರೆಡಿ ನಿಮಗೆ ರೆಕಮೆಂಡೇಶನ್ಸ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಸ್ಪೆಸಿಫೈಡ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಎಕ್ಸಂಪ್ಷನ್ಸ್ ಅನ್ನೋದನ್ನ ನಾವು ಈ ರೀತಿ ಕೂಡ ನಾವು ಡಿಫೈನ್ ಮಾಡಬಹುದು. ಇಲ್ಲಿ ಎರಡು ಆಸ್ಪೆಕ್ಟ್ ಆಗುತ್ತೆ, ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್. ಸೊ ಒಂದ್ ಕಡೆ ವಿ ರಿಸೀವ್ ಸಮ್ ಗೇನ್. ಅಫ್ಕೋರ್ಸ್ ನಾವು ಒಂದು ಅಸೆಟ್ ಅನ್ನ ಮಾರಾಟ ಮಾಡಿದ್ರೆ ನಮ್ಗೆ ಅಮೌಂಟ್ ಬರುತ್ತೆ, ದಟ್ ಈಸ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಸೊ ಇನ್ನೊಂದ್ ಕಡೆ ನಾವು ಅಮೌಂಟ್ ಅನ್ನ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತೀವಿ. ಯಾವ್ದ್ರ ಮೇಲೆ? ಆನ್ ಸಮ್ ಅಸೆಟ್. ವಿ ಇನ್ವೆಸ್ಟ್ ದ ಅಮೌಂಟ್ ಆನ್ ಸಮ್ ಅಸೆಟ್. ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಎಕ್ಸಂಪ್ಷನ್ಸ್ ಸಿಗುತ್ತೆ. ದಿಸ್ ಇಸ್ ವಾಟ್ ದ ಎಕ್ಸಂಪ್ಷನ್ಸ್. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 ಏನ್ ಹೇಳುತ್ತೆ ನೋಡೋಣ. Under this section, the exemption is available to the assessee when he receives capital gain by the sale of residential house property. For example, ಒಬ್ಬ assessee ತಾನು ವಾಸ ಮಾಡುವಂತಹ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನ ಮಾರಾಟ ಮಾಡಿದ ತಕ್ಷಣ ಅವನಿಗೆ ಅಂಡರ್ ಸೆಕ್ಷನ್ 54 ಅಂಡರ್ ನಲ್ಲಿ ಎಕ್ಸಂಪ್ಷನ್ ಅನ್ನು ಅವನು ಕ್ಲೈಮ್ ಮಾಡಬಹುದು. ಬಟ್ ಯಾವಾಗ ಕ್ಲೈಮ್ ಮಾಡಬಹುದು? ಅವನು ಸೇಲ್ ಮಾಡಿದ ತಕ್ಷಣ ಅವನಿಗೆ ಎಕ್ಸಂಪ್ಷನ್ ಸಿಗ್ಬಿಡಲ್ಲ. ಓಕೆ, ಸೊ ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಗಳಿದಾವೆ. ಆ ಕಂಡೀಷನ್ ಗಳನ್ನ ಅವನು ಫುಲ್ಫಿಲ್ ಮಾಡಿದ್ರೆ ಅವನು ಈ ಸೆಕ್ಷನ್ ನಲ್ಲಿ ಎಕ್ಸಂಪ್ಷನ್ ಕ್ಲೈಮ್ ಮಾಡಬಹುದು. ಅದರಲ್ಲಿ ಮೊದಲನೇದು, he must use this house property at least for 3 years before its sale. ಅಂತ ಹೇಳಿದ್ರೆ, ಈಗ 2019-20 ಅವನು ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ 3 ವರ್ಷ ಅವನು ಮುಂದಿನಿಂದ ಆ ಪ್ರಾಪರ್ಟಿನ ಯೂಸ್ ಮಾಡಿರ್ಬೇಕು. ಅಂದ್ರೆ 2019
16-17ರಿಂದನೇ ಆ ಹೌಸ್ ಪ್ರಾಪರ್ಟಿಯಲ್ಲಿ ಅವನು ವಾಸ ಇರಬೇಕು, ಅವನು ಬಳಸ್ತಾ ಇರಬೇಕು. ಎರಡನೇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ದ ಅಮೌಂಟ್ ಮಸ್ಟ್ ಬಿ ಯುಟಿಲೈಸ್ಡ್ ಫಾರ್ ದ ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ದಿಸ್ ಇಸ್ ಬಹಳ ಇಂಪಾರ್ಟೆಂಟು, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟು. ಏನು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನ ಮಾರಾಟ ಮಾಡ್ತೀವಿ, ಅದರಲ್ಲಿ ಬಂದಿರತಕ್ಕಂತಹ ಹಣವನ್ನ ನಾವು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಬೇಕು. ಯಾವಾಗ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ವಿತಿನ್ 2 ಇಯರ್ಸ್. ವಿತಿನ್ 2 ಇಯರ್ಸ್ ಒಳಗಡೆ ನಾವು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಖರೀದಿ ಮಾಡಬೇಕು. ಸೊ ನಾನೀಗ ಪರ್ಚೇಸ್ ಮಾಡಲ್ಲಪ್ಪ, ಬಟ್ ನಾನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಆಪ್ಷನ್ ಇದೆ. ನೀವು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡಬಹುದು. ಸೊ ಅದಕ್ಕೆ ಇರುವಂತಹ ಕಾಲಾವಧಿ 3 ವರ್ಷ. ವಿತಿನ್ 3 ಇಯರ್ಸ್ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಯುವರ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಓಕೆ. ಸೊ ಮೂರನೇ ಕಂಡೀಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ he has not fulfilled second condition, he should deposit the amount in the notified scheme called capital gains account scheme. ಸೊ ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಇದೆ. ಸೊ ಈ ಸ್ಕೀಮ್ ನಲ್ಲಿ ನೀವು ಎರಡನೇ ಕಂಡೀಷನ್ ಫುಲ್ಫಿಲ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ. ಸೊ ಹೊಸ ರೆಸಿಡೆನ್ಷಿಯಲ್ ಹೌಸ್ ಆ ಪ್ರಾಪರ್ಟಿಯನ್ನ ನೀವು ಖರೀದಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಮೌಂಟ್ ಅನ್ನ ನೋಟಿಫೈಡ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡಬೇಕು. ಸೊ ಇಷ್ಟು ಡೆಪಾಸಿಟ್ ಮಾಡಿದ್ರೆ ನೀವು ಅಂಡರ್ ಸೆಕ್ಷನ್ 54 ನಲ್ಲಿ ಎಕ್ಸಂಪ್ಷನ್ ನ ಕ್ಲೈಮ್ ಮಾಡಬಹುದು. ಎಷ್ಟು ಕ್ಲೈಮ್ ಮಾಡಬಹುದು ಅಂತ ಹೇಳಿದ್ರೆ, ನೋಡಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಪ್ಲಸ್ ಅಮೌಂಟ್ ಇನ್ ಕ್ಯಾಪಿಟಲ್ ಗೇನ್ ಸ್ಕೀಮ್ ವಿಚ್ ಎವರ್ ಇಸ್ ಲೆಸ್. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಗ್ರಾಸ್ ಕ್ಯಾಪಿಟಲ್ ಗೇನ್ 1 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಓಕೆ. ಸೊ ಈಗ ನಾನು ಹೊಸ ಮನೆಯನ್ನು ಒಂದು 50,000ಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಸೊ ಜೊತೆಗೆ ಇನ್ನೂ 50,000 ನನ್ನ ಹತ್ರ ಉಳ್ಕೊಂಡಿದೆ. ಅದರಲ್ಲಿ 20,000 ಕ್ಯಾಪಿಟಲ್ ಗೇನ್ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡ್ತೀನಿ. ಓಕೆ. ಸೊ ಇನ್ನೆಷ್ಟು ಉಳಿದಿದೆ? 30,000 ಉಳ್ಕೊಂಡಿದೆ. ಅಲ್ಲಿಗೆ 1 ಲಕ್ಷದಲ್ಲಿ 70,000 ನಾನು ಇನ್ವೆಸ್ಟ್ಮೆಂಟ್ ಮಾಡ್ದಂಗಾಯ್ತು. ಉಳಿದ 30,000 ಏನಿದೆ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ವಿಚ್ ಎವರ್ ಇಸ್ ಲೆಸ್ ಈಸ್ ಎಕ್ಸಂಪ್ಟೆಡ್. ಅಂದ್ರೆ 70,000 ನನಗೆ ಎಕ್ಸಂಪ್ಷನ್ ಸಿಗುತ್ತೆ. ಬ್ಯಾಲೆನ್ಸ್ 30,000ಗೆ ನಾನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮುಂದಿನ ಎಕ್ಸಂಪ್ಷನ್ಗೆ ಹೋಗ್ಬಿಡೋಣ. ಮುಂದಿನ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54B. 54B ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂಡರ್ ದಿಸ್ ಸೆಕ್ಷನ್ ಕ್ಯಾಪಿಟಲ್ ಗೇನ್ ಅರ್ನ್ಡ್ ಬೈ ದ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಂದ್ರೆ ನಮ್ದೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ನಾನು ಮಾರಾಟ ಮಾಡ್ಬಿಡ್ತೀನಿ. ಸೊ ಮಾರಾಟ ಮಾಡಿದಾಗ ನನಗೆ ಅಂಡರ್ ಸೆಕ್ಷನ್ 54B ಗೆ ನಾನು ಎಲಿಜಿಬಲ್ ಆಗ್ತೀನಿ. ಬಟ್ ಯಾವಾಗ ಎಲಿಜಿಬಲ್ ಆಗ್ತೀನಿ ಅದಕ್ಕೊಂದಷ್ಟು ಕಂಡೀಷನ್ಗಳಿದಾವೆ. ಆ ಕಂಡೀಷನ್ ನೋಡೋದಾದ್ರೆ, ಮೊದಲನೇ ಕಂಡೀಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ದ ಕ್ಯಾಪಿಟಲ್ ಗೇನ್ ಶುಡ್ ಬಿ ರಿಸೀವ್ಡ್ ಬೈ ಹಿಮ್ ಬೈ ದ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಫ್ ಕೋರ್ಸ್. ಸೊ ನಾನು ಇವಾಗ ಅಮೌಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಗೇನ್ ರಿಸೀವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಟ್ ಶುಡ್ ಬಿ ರಿಸೀವ್ಡ್ ಬೈ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರಬೇಕು. ಬೇರೆ ಲ್ಯಾಂಡ್ ಆಗಿದ್ರೆ ಅದು ನಮ್ಗೆ ಎಕ್ಸಂಪ್ಷನ್ ಕ್ಲೈಮ್ ಮಾಡಕ್ ಆಗಲ್ಲ. ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋದಕ್ಕೆ ಡೆಫಿನೇಷನ್ ಇದೆ. ಸೊ ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಎಷ್ಟು ಪಾಪ್ಯುಲೇಷನ್ಸ್ ಇರಬೇಕು. ಓಕೆ. ಸೊ ಇಷ್ಟು ಪಾಪ್ಯುಲೇಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ. ಸೊ ಹಾಗಾಗಿ ದ ಲ್ಯಾಂಡ್ ಮಸ್ಟ್ ಬಿ ಯೂಸ್ಡ್ ಬೈ ಹಿಮ್ ಅಟ್ ಲೀಸ್ಟ್ ಫಾರ್ 2 years ಬಿಫೋರ್ ಇಟ್ ಈಸ್ ಸೋಲ್ಡ್. ಸೊ ನೀವು ಕನಿಷ್ಠ ಪಕ್ಷ 2 ವರ್ಷ ನೀವು ಆ ಲ್ಯಾಂಡ್ ಅನ್ನ ಹೋಲ್ಡ್ ಮಾಡಿರ್ಬೇಕು. ಮೂರನೇ ಕಂಡೀಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಮಸ್ಟ್ ಪರ್ಚೇಸ್ ಎ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಸೇಲ್. ಸೊ ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಮಸ್ಟ್ ಪರ್ಚೇಸ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್. ನಾ ಆಗ್ಲೇ ಹೇಳಿದೆ, ನಾನು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಾಟ ಮಾಡ್ಬಿಟ್ಟು ಆ ಅಮೌಂಟ್ ಅನ್ನ ನನ್ನ ಪಾಕೆಟ್ ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಅಥವಾ ನಾನು ಯಾವ್ದಾದ್ರು ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿದ್ರೆ ನನಗೆ ಎಕ್ಸಂಪ್ಷನ್ ಸಿಗಲ್ಲ. ಆ ಅಮೌಂಟ್ ಅನ್ನ ನಾನು ಇನ್ನೊಂದು ಕಡೆ ಸ್ಪೆಸಿಫೈಡ್ ಸ್ಕೀಮ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದೇ ಇದು ಸ್ಪೆಸಿಫೈಡ್ ಸ್ಕೀಮ್ಸ್. ಸೊ ಈ ಮಸ್ಟ್ ಪರ್ಚೇಸ್ ಎ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಸೇಲ್. 2 ವರ್ಷದ ಒಳಗಡೆ ನಾನೊಂದು ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬೇಕು. ಅವಾಗ ನನಗೆ ಎಕ್ಸಂಪ್ಷನ್ ಸಿಗುತ್ತೆ. ಮೂರನೇ ಕಂಡೀಷನ್
ಏನಾದರೂ ನೀವು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ಅಮೌಂಟನ್ನು ನೀವು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತ ಇರುತ್ತೆ, ಆ ಸ್ಕೀಮ್ನಲ್ಲಿ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು. ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ ಪ್ಲಸ್ ಅಮೌಂಟ್ ಇನ್ ಕ್ಯಾಪಿಟಲ್ ಗೇನ್ ಸ್ಕೀಮ್. ಸೊ ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ, ವಿಚ್ ಎವರ್ ಇಸ್ ಲೆಸ್ ತಗೊಳ್ತೀವಿ. ಹಿಂದಿನ ಕೇಸ್ನಲ್ಲಿ ನಾವು ಯಾವ ರೀತಿ ಫಾಲೋ ಮಾಡಿದ್ವಿ ಅದೇ ಥರ ಇಲ್ಲೂ ಕೂಡ ನಾವು ಎಕ್ಸಂಪ್ಷನ್ ಅನ್ನ ಕ್ಲೈಮ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 EC. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಯಾಕಂದ್ರೆ ಎಕ್ಸಾಮ್ ನಲ್ಲಿ ಈ ಒಂದು ಎಕ್ಸಂಪ್ಷನ್ ಅನ್ನ ಬಹಳ ಸರಿ ಕೇಳಿದ್ದಾರೆ. ಸೊ ಹಾಗಾಗಿ ವಿಶೇಷವಾಗಿ ಗಮನ ಕೊಡಿ. ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 EC ನಮ್ಗೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಗೇನ್ ರಿಸೀವ್ಡ್ ಆನ್ ದ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ನೀವು ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿ ಅದರಲ್ಲಿ ಬಂದಿರುವಂತಹ ಅಮೌಂಟ್ ಅನ್ನ ಇನ್ವೆಸ್ಟೆಡ್ ವಿತ್ ಇನ್ 6 months, ನೀವು ಮಾರಾಟ ಮಾಡಿದ 6 month ಒಳಗಡೆ ಸ್ಪೆಸಿಫಿಕ್ ಬಾಂಡ್ ಅನ್ನ ಖರೀದಿ ಮಾಡಬೇಕು. ಸ್ಪೆಸಿಫಿಕ್ ಬಾಂಡ್, ಓಕೆ. ಯಾವ್ದು ಸ್ಪೆಸಿಫಿಕ್ ಬಾಂಡ್? ಸ್ಪೆಸಿಫಿಕ್ ಬಾಂಡ್ ಯಾವುದು ಅಂದ್ರೆ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲನೇದು ಬಾಂಡ್ಸ್ ಇಶ್ಯೂಡ್ ಬೈ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬಾಂಡ್ಸ್ ಇಶ್ಯೂಡ್ ಬೈ NHAI, he has invested 50,000 in NHAI ಬಾಂಡ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಅದನ್ನ ನೋಡ್ಕೊಳ್ಬೇಕಾಗತ್ತೆ, ಇದು ಯಾವ ಸೆಕ್ಷನ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. 54 EC ಗೆ ಬರುತ್ತೆ ಇದು. ಸೆಕೆಂಡ್ ನೋಡಿ ಬಾಂಡ್ಸ್ ಇಶ್ಯೂಡ್ ಬೈ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ we can also invest in RECL bonds. And thirdly bonds issued by Indian Railways Finance Corporation, IRFC. ಸೊ ಈ ಒಂದು IRFC ಬಾಂಡ್ಸ್ ನಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 54 EC ನಲ್ಲಿ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಸಿಗುತ್ತೆ? ಸೊ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ಬಾಂಡ್ಸ್ ಪ್ಲಸ್ ಅಮೌಂಟ್ ಏನಾದರೂ ಕ್ಯಾಪಿಟಲ್ ಗೇನ್ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡಿದ್ದು ಕಂಪೇರ್ ಮಾಡಬೇಕು. ವಿಚ್ ಎವರ್ ಇಸ್ ಲೆಸ್, ಎಷ್ಟು ಬರುತ್ತೆ ಅಷ್ಟನ್ನ ನೀವು ಕ್ಲೈಮ್ ಮಾಡಬಹುದು. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಎಕ್ಸಂಪ್ಷನ್ ಗೆ ಹೋಗ್ಬಿಡೋಣ. ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54F ನೋಡಿ. 54F ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಒಂದು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ಮಾರಾಟ ಮಾಡಿರ್ಬೇಕು. ಮಾರಾಟ ಮಾಡಿ ಬಂದಿರುವಂತಹ ಅಮೌಂಟ್ ಅನ್ನ ನೀವು ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಬಹುದು ಅಥವಾ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಐ ರಿಪೀಟ್ ಒನ್ಸ್ ಅಗೇನ್, ಕ್ಯಾಪಿಟಲ್ ಗೇನ್ ರಿಸೀವ್ಡ್ ಬೈ ದ ಸೇಲ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಯಾವುದೇ ಆದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನ ನೀವು ಮಾರಾಟ ಮಾಡಿ, ಬಟ್ ನೀವು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು? ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಿಮಗೆ 54F ಅಂಡರ್ ನಲ್ಲಿ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಕಂಡೀಷನ್ಸ್ ಹಾಗಾದ್ರೆ ಏನೇನು? ಮೊದಲನೇ ಕಂಡೀಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, he should receive capital gain by the sale of any capital asset except residential house. ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್ ಅಂತ? ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್ ಅಂತ ಹೇಳಿದ್ರೆ ನಾವು 54 ಅಂಡರ್ ಸೆಕ್ಷನ್ 54 ಹೇಳುತ್ತೆ, ಒನ್ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿ ಅನದರ್ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಅವರು ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಫಸ್ಟ್ ಸೆಕ್ಷನ್. ನಾವು ಎಕ್ಸಂಪ್ಷನ್ ಅಲ್ಲಿ ಫಸ್ಟ್ ಸೆಕ್ಷನ್ ನೋಡಿದೀವಲ್ವಾ, ಅಂಡರ್ ಸೆಕ್ಷನ್ 54 ಆ ಸೆಕ್ಷನ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ರೆಸಿಡೆನ್ಷಿಯಲ್ ಹೌಸ್ ಬಿಟ್ಟು ಬೇರೆ ಯಾವುದೇ ಕ್ಯಾಪಿಟಲ್ ಅಸೆಟ್ ಅನ್ನ ನೀವು ಮಾರಾಟ ಮಾಡಬಹುದು. ಸೊ ಮಾರಾಟ ಮಾಡಿ ಬಂದಿರುವಂತಹ ಕ್ಯಾಪಿಟಲ್ ಗೇನ್ ಅಮೌಂಟ್ ಇಂದ ನೀವು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡ್ಲಿಕ್ಕೆ ನಿಮಗೆ ಕಾಲಾವಕಾಶ 2 years ಇರುತ್ತೆ. ಹಾಗೆ ಇಲ್ಲ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಯು ಆರ್ ಎಲಿಜಿಬಲ್ ಟು obtain 3 years. ಸೊ ವಿತ್ ಇನ್ 3 years ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ಹೌಸ್. ಮೂರನೇ ಕಂಡೀಷನ್ ನೋಡಿ, if the second condition is not fulfilled ಅಂದ್ರೆ within 2 years if you are not able to purchase a residential house, or within 3 years if you are not able to construct a house, then such amount must be deposited in capital gain account scheme. If not deposited, you are not supposed to available exemptions under section 54F. ಹಾಗಾದ್ರೆ
What is the amount of exemption available to the assessee? So formula nodi, gross capital gain divided by net sale consideration into cost of new residential house. ಈ ಫಾರ್ಮುಲಾವನ್ನು ನಾವು ಬಳಸಿ ಎಷ್ಟು ಎಕ್ಸಂಪ್ಷನ್ ಅನ್ನು ನಾವು ಕ್ಲೈಮ್ ಮಾಡಬಹುದು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. Now, dear students, now we are moving to the next exemptions under section 54D. Let's see what section 54D says. Under this section, an assessee can avail the benefit of exemption when capital gain received by the sale of compulsory acquisition of land or building forming part of industrial undertaking or construction which is invested in purchase of land or building forming part of industrial undertaking. That means when your capital asset is compulsorily acquired by Government of India or Government of Karnataka, the amount whatever received by compulsory acquisition must be invested in purchase of land or building for industrial undertaking. That means ನೀವು ಯಾವುದಾದರೂ ನಿಮ್ಮ ಅಸೆಟ್ ಅನ್ನ ಗವರ್ಮೆಂಟ್ ಅಕ್ವೈರ್ ಮಾಡಿಕೊಂಡ್ರೆ ಅದರಿಂದ ಬಂದಿರುವಂತಹ ಅಮೌಂಟ್ ಏನಿರುತ್ತೆ ಆ ಕ್ಯಾಪಿಟಲ್ ಗೇನು ದಟ್ ಅಮೌಂಟ್ ನೀವು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅನದರ್ ಲ್ಯಾಂಡು ಅಥವಾ ಅನದರ್ ಬಿಲ್ಡಿಂಗ್ ಅನ್ನ ಖರೀದಿ ಮಾಡಿದ್ರೆ ನಿಮಗೆ 54D ಅಂಡರ್ ನಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಕಂಡೀಷನ್ಸ್ ಏನು? ಒಂದು, ನಿಮ್ಮ ಕ್ಯಾಪಿಟಲ್ ಅಸೆಟ್ ಅನ್ನ ಕಂಪಲ್ಸರಿ ಅಕ್ವೈರ್ ಮಾಡ್ಕೊಂಡಿರ್ಬೇಕು. ಓಕೆ, ಸೊ ಆ ಬಂದಿರುವಂತಹ ಕ್ಯಾಪಿಟಲ್ ಗೇನ್ ಅನ್ನ ಹೊಸ ಲ್ಯಾಂಡು ಅಥವಾ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಬೇಕು, ಅಥವಾ ಬಿಲ್ಡಿಂಗ್ ಪರ್ಚೇಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ 3 ವರ್ಷ ನಿಮಗೆ ಕಾಲಾವಕಾಶ ಇರುತ್ತೆ. ಸೊ ಸಪೋಸ್ ಇಫ್ ನಾಟ್ ಪಾಸಿಬಲ್ ದಟ್ ಅಮೌಂಟ್ ನಾವು ಇಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡಬಹುದು. ಸೊ ಆಗಲೂ ಕೂಡ ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಓಕೆನಾ? ಎಷ್ಟು ಸಿಗುತ್ತೆ? ಸೇಮ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ plus amount in capital gain account scheme whichever is less. So this is what the exemption under section 54D. ನಾವೀಗ ನೆಕ್ಸ್ಟ್ ಎಕ್ಸಂಪ್ಷನ್ ಹೋಗ್ತಾ ಇದೀವಿ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54G. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗು ಅಥವಾ ಪ್ಲಾಂಟ್ ಅಂಡ್ ಮೆಷಿನರಿನ ಮಾರಾಟ ಮಾಡಿ ಸಿಟಿನಲ್ಲಿ ಅರ್ಬನ್ ಏರಿಯಾದಲ್ಲಿ ಇರುವಂತಹ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಥವಾ ಪ್ಲಾಂಟ್ ಅಂಡ್ ಮೆಷಿನರಿನ ನೀವು ಮಾರಾಟ ಮಾಡಿ ಅದನ್ನ ರೂರಲ್ ಸೈಡ್ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 54G ಸಿಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಕ್ಯಾಪಿಟಲ್ ಗೇನ್ ರಿಸೀವ್ಡ್ ಬೈ ದ ಸೇಲ್ ಆಫ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಆರ್ ಮೆಷಿನರಿ ಇನ್ ಅರ್ಬನ್ ಏರಿಯಾ used for the purpose of acquire an industrial undertaking in rural or semi urban area. ಬಹಳ ಇಂಪಾರ್ಟೆಂಟು, ರೂರಲ್ ಅಥವಾ ಸೆಮಿ ಅರ್ಬನ್ ಏರಿಯಾ. ಸೊ ನೆಕ್ಸ್ಟ್ ಕಂಡೀಷನ್ ಏನು ಇದೆ ನೋಡೋಣ. ಸೊ ಕಂಡೀಷನ್ ಒಂದು, ಹೊಸ ಅಸೆಟ್ ಅನ್ನ ನೀವು ಪರ್ಚೇಸ್ ಮಾಡಿರಬೇಕು, ಹಾಗೆ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಆಪ್ಷನ್ ಇದೆ ನಿಮಗೆ ಫ್ರಮ್ ದ ಡೇಟ್ ಆಫ್ ಸೇಲ್. ಸೊ ಇಫ್ ನಾಟ್ ಪಾಸಿಬಲ್ ಅದನ್ನ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ಗೆ ನೀವು ಡೆಪಾಸಿಟ್ ಮಾಡಬಹುದು. ಎಷ್ಟು ಸಿಗುತ್ತೆ ಡಿಡಕ್ಷನ್? ಸೊ ಗ್ರಾಸ್ ಕ್ಯಾಪಿಟಲ್ ಗೇನ್ ಅಥವಾ ಕಾಸ್ಟ್ ಆಫ್ ನ್ಯೂ ಪ್ರಾಪರ್ಟಿ, ಅಮೌಂಟ್ ಇನ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಇಸ್ ಲೆಸ್. ಓಕೆ, ಎಸ್. ಸೊ ಹಿಂದಿನ ಸೆಕ್ಷನ್ಗೂ ಈ ಸೆಕ್ಷನ್ಗೂ ಸ್ವಲ್ಪ ಕಾರಲೇಷನ್ ಇದೆ. 54GA. 54GA ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಲ್ಯಾಂಡ್ ಆರ್ ಬಿಲ್ಡಿಂಗ್ ಅಥವಾ ಪ್ಲಾಂಟ್ ಅಂಡ್ ಮೆಷಿನರಿ ಅದನ್ನ ನಾವು ಇಲ್ಲೂ ಕೂಡ ಮಾರಾಟ ಮಾಡ್ತೀವಿ, ಬಂದಿರುವಂತಹ ಅಮೌಂಟ್ ಅನ್ನ ಇಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ. ಬಟ್ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಪ್ರೀವಿಯಸ್ ಎಕ್ಸಾಮ್ಷನ್ ಅಲ್ಲಿ ನಾವು ಅರ್ಬನ್ ಅಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಅನ್ನ ಮಾರಾಟ ಮಾಡಿಬಿಟ್ಟು ರೂರಲ್ ಅಥವಾ ಸೆಮಿ ಅರ್ಬನ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಅರ್ಬನ್ ಅಲ್ಲಿ ಇರುವಂತಹ ಲ್ಯಾಂಡು, ಬಿಲ್ಡಿಂಗು, ಪ್ಲಾಂಟು, ಮೆಷಿನರಿನ ನಾವು ಮಾರಾಟ ಮಾಡಿಬಿಟ್ಟು ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ 54GA ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಎಷ್ಟು ಸಿಗುತ್ತೆ? ಸೇಮ್ ಗ್ರಾಸ್ ಕ್ಯಾಪಿಟಲ್ ಆರ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ವಿಚ್ ಎವರ್ ಇಸ್ ಲೆಸ್. ಓಕೆ, ನಾವು ಲೆಟ್ಸ್ ಸಿ
The next exemption and the last exemption under section 54 GB. Under this section, capital gain on transfer of residential house property and invested in the equity shares of eligible company. ಸೊ ಈ ಒಂದು ಸೆಕ್ಷನ್ ಅಲ್ಲಿ ನೀವು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನು ನಾವು ಮಾರಾಟ ಮಾಡಿ ಬಂದಿರುವಂತಹ ಕ್ಯಾಪಿಟಲ್ ಗೇನ್ ಅನ್ನ ಎಲಿಜಿಬಲ್ ಕಂಪನಿಯ ಈಕ್ವಿಟಿ ಶೇರ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ನಾವು ಇನ್ವೆಸ್ಟ್ ಮಾಡಬಹುದು. ಅವಾಗ ನಮಗೆ 54 GB ಎಕ್ಸಂಪ್ಷನ್ ಸಿಗುತ್ತೆ. ಸೊ ಕಂಡೀಷನ್ಸ್ ನೋಡೋದಾದ್ರೆ ಮೊದಲನೇದು ದ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಶುಡ್ ಬಿ ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆರ್ ಲ್ಯಾಂಡ್. ಹೌಸ್ ಪ್ರಾಪರ್ಟಿ ಆದ್ರೂ ಆಗಿರ್ಬೋದು, ಲ್ಯಾಂಡ್ ಆದ್ರೂ ಆಗಿರ್ಬೋದು. ಎರಡನೇ ಕಂಡೀಷನ್ ಪರ್ಚೇಸ್ ಆಫ್ ಈಕ್ವಿಟಿ ಶೇರ್ ವಿತಿನ್ 1 year ಫ್ರಮ್ ದ ಡೇಟ್ ಆಫ್ ಸೇಲ್ ಆಫ್ ದ ಅಸೆಟ್. ಸೊ ನಿಮಗೆ 1 ವರ್ಷ ಕಾಲಾವಕಾಶ ಇರುತ್ತೆ. 1 ವರ್ಷದೊಳಗಡೆ ನೀವು ಈಕ್ವಿಟಿ ಶೇರ್ ಅನ್ನ ಪರ್ಚೇಸ್ ಮಾಡಬಹುದು. ಮೂರನೇ ಕಂಡೀಷನ್ ನೋಡೋದಾದ್ರೆ ದ ಅಮೌಂಟ್ ರಿಸೀವ್ಡ್ ಶೆಲ್ ಬಿ ಯುಟಿಲೈಸ್ಡ್ ಬೈ ಕಂಪನಿ ಫಾರ್ ಪರ್ಚೇಸಿಂಗ್ ನ್ಯೂ ಅಸೆಟ್ಸ್ ವಿತಿನ್ 1 year ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ಶೇರ್ಸ್. ಸೊ ದಿಸ್ ಇಸ್ ಅನ್ ಎಕ್ಸೆಪ್ಷನಲ್. ಓಕೆ, ಬಟ್ ಸ್ಟಿಲ್ ನೀವು ಶೇರ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಸರ್ಟನ್ಲಿ ಎಷ್ಟು ಸಿಗುತ್ತೆ ಫಾರ್ಮುಲಾ ನೋಡ್ಕೊಳ್ಳಿ. ಗ್ರಾಸ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಎಕ್ಸಂಪ್ಷನ್ಸ್. ಈ ಎಕ್ಸಂಪ್ಷನ್ ನೀವು ಚೆನ್ನಾಗಿ ಓದ್ಕೊಂಡ್ರೆ ನಾವು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅನ್ನ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಎಸ್, ಥ್ಯಾಂಕ್ ಯು ಸ್ನೇಹಿತರೆ. ಸೊ ಇಷ್ಟೊತ್ತು ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 ಫಾರ್ ಕ್ಯಾಪಿಟಲ್ ಗೇನ್ ಯಾವ್ಯಾವ ಇದಾವೆ ಅಂತ ನಾವು ಇನ್ ಡಿಟೇಲ್ ನೋಡಿದೀವಿ. ಸೊ ಇದನ್ನ ಎಲ್ಲಿ, ಹೇಗೆ, ಯಾವಾಗ, ಎಷ್ಟು ಬಳಸಬೇಕು ಅನ್ನೋದನ್ನ ನಾನು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.